ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಬಾಡ್ಗೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಮಾನ್ಯ ತಹಶೀಲ್ದಾರರಿಗೆ ಹಾಗೂ ನೀರಾವರಿ ಇಲಾಖೆಯ ಡಬ್ಲ್ಯೂ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ನೀರಾವರಿ ಇಲಾಖೆಯ ಅಧಿಕಾರಿಗಳಾದ ವಿಜಯಲಕ್ಷ್ಮಿ ಎಡಬ್ಲ್ಯೂ ಅವರು ಸರ್ಕಾರವು ನೀರನ್ನು ದನಕರುಗಳಿಗೆ ಮತ್ತು ಜನರಿಗೆ ಮಳೆ ಇಲ್ಲದಿರುವುದರಿಂದ ಕೆರೆ ತುಂಬಿಸುವ ಸಲುವಾಗಿ ಕಾಲುವೆಗೆ ನೀರು ಬಿಟ್ಟಿದ್ದನ್ನ ಅಧಿಕಾರಿಗಳು ಖಾಸಗಿ ವ್ಯಕ್ತಿಗಳ ಕೆರೆಗಳಿಗೆ ನೀರು ಮಾರಿಕೊಂಡಿರುವುದನ್ನು ಖಂಡಿಸಿ ಮತ್ತು ಇಲಾಖೆಯಲ್ಲಿ ಇರುವಂತಹ ಸಾಮಗ್ರಿಗಳನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾರಿಕೊಂಡಿರುವುದರ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಕೆ ರಾಘವೇಂದ್ರ ಕಾಜನಗೌಡ, ವೆಂಕಟೇಶ್ ಚೆನ್ನಪ್ಪಗೌಡ, ಶೇಖರಾಯ ಸ್ವಾಮಿ, ಗುರುಬಸವ ಗೊಲ್ಲದಿನ್ನಿ, ಸಾವಣ್ಣ, ಹನುಮೇಶ್, ಬಸವಂತರಾಯ ಜಾಗ್ಬಾವಿ, ಮನೆಪ್ಪ ಬಲ್ಲಟಗಿ, ರವಿಕುಮಾರ್ ಮಲ್ಲಟ್, ಹನುಮಂತ್ ಸುಂಕನೂರ್, ರವಿಕುಮಾರ್ ಸಿರ್ವಾರ್, ರಮೇಶ್ ನೇಕಾರ್ ಇನ್ನು ಮುಂತಾದವರು ಹಾಜರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಅಮರೇಶ್ ಚಿಲ್ಕರಾಗಿ, ರಾಯಚೂರು. ಏನೈತೆ ಅದು ಮಾಡಿ ಸರ್. ಈಗ ನಾವೇನಂದ್ರೆ ಒಂದು ವಸ್ತು ಕಳ್ತನ ಆಗಿದೆ ಸರ್ ನಿಮ್ಮ ಇಲಾಖೆದ್ದು, ಅದ್ರ ಬಗ್ಗೆ ಕಣ್ಣೆದ್ರಿಗೆ ಇದೆ, ಅದನ್ನ ತನಿಖೆ ಮಾಡಿ ಅದ್ರ ಮೇಲೆ ಆಕ್ಷನ್ ಮಾಡ್ರಿ. ಅದನ್ನ ತಗೊಂಡ್ ಬರಂಗ ಕೊಡ್ರಿ ಮಾಹಿತಿ ತಗೋರಿ. ನಾವ್ ಹೇಳ್ತೀವಿ ಅಂದ್ರೆ ಕಣ್ಣೆದ್ರಿಗೆ ಇರ್ತಕ್ಕಂಥ ವಸ್ತು ಇದೆ ನಿಮ್ಮಲ್ಲಿ, ನಿಮ್ ಅದು ಸತ್ಯನೋ ಸುಳ್ಳು ಅಂತ ನೀವು ತಿಳ್ಕೊರಿ. ನಮ್ಮ ಮೂಲಕ ಆಗ್ರಹಪಡಿಸ್ತೀವಿ ಸರ್. ವಿಷಯ ಏನಂತಂದ್ರೆ ಈಗಾಗಲೇ ಮೌಖಿಕವಾಗಿ ತಮಗೂ ತಿಳಿಸಿದ್ವಿ, ತಮ್ಮ ಇಲಾಖೆಯ ಅಧಿಕಾರಿಗಳಿಗೂ ತಿಳಿಸಿದ್ವಿ. ಏನಂತಂದ್ರೆ ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ಏನು ಅಧಿಕಾರಿಗಳಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಮೇಡಮ್ ಅವರು ಇಲ್ಲಿ ಏನು ಆಫೀಸಲ್ಲಿ ಇರ್ತಕ್ಕಂಥ ಹಾಗೂ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಸಾಮಗ್ರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅದು ಯಾವ ರೀತಿ ಅಂತಂದರೆ ಈಗಾಗಲೇ ದಾಖಲೆ ಸಮೇತ ತಮಗೆಲ್ಲ ಒದಗಿಸ್ತೀವಿ ಸರ್. ಅದೇ ರೀತಿಯಾಗಿ ಸರ್ಕಾರ ಆದೇಶಿದ್ರು ಕೂಡ ಏನು ಕುಡಿಯುವ ಕೆರೆಗಳಿಗೆ ನೀರು ಒದಗಿಸ್ಬೇಕಂತೇಳಿ ಏನು ಆದೇಶ ಇದೆ, ಆ ಆದೇಶ ಮೀರಿ ಕುಡಿಯುವ ನೀರು ಕೆರೆ ತುಂಬೋದಕ್ಕಿಂತ ಮುಂಚಿತವಾಗಿಯೇ ಏನು ತಮಗೆ ಬೇಕಾದಂಥ ವ್ಯಕ್ತಿಗಳ ಖಾಸಗಿ ವ್ಯಕ್ತಿಗಳ ಕೆರೆಗಳಿಗೆ ತುಂಬಿಸ್ತಕ್ಕಂಥ ಕೆಲಸ ತಮ್ಮ ಇಲಾಖೆ ತಾವು ಕೂಡ ಮಾಡಿದ್ರಿ. ತಮ್ಗೆ ಹೇಳೋದು ಬಯಸೋದಿಷ್ಟೇ, ಸರ್ಕಾರ ಆದೇಶನ ತಾವು ಇಷ್ಟು ಕೆಲಸ ಮಾಡ್ತಾ ಇದ್ರಿ. ತಾವು ಏನು ತಮ್ಮ ಅಧಿಕಾರಿಗಳು ಈ ರೀತಿ ವರ್ತನೆಗೆ ನಾವು ಖಂಡಿಸ್ತಾ ಇದ್ದೀವಿ. ಕೂಡಲೇ ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು. ಅವರಿಗೆ ಏನು ಸಾಮಗ್ರಿಗಳನ್ನು ಮಾರಿಕೊಂಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ನಮ್ಮ ಸಂಘಟನೆಯ ಒಂದು ಮನವಿ. ತಾವು ಇದಕ್ಕೇನು ಉತ್ತರ ಕೊಡ್ತೀವಿ, ತಮ್ಮ ಮೇಲಧಿಕಾರಿಗಳಿಗೆ ತಿಳಿಸಿ ಏನು ಮಾಡ್ತೀರೋ ಗೊತ್ತಿಲ್ಲ. ಸರ್ಕಾರಿ ವಸ್ತುಗಳು ನಮ್ಮ ವಸ್ತುಗಳು, ಸಾರ್ವಜನಿಕರ ವಸ್ತುಗಳು. ತಾವು ಬಂದಿರೋದು ಅಧಿಕಾರ ಇರೋ ತನಕ ಅಧಿಕಾರ ಮಾಡಿ ಜನರಿಗೆ, ರೈತರಿಗೆ ಒಳ್ಳೆಯ ನೀರು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಬಿಟ್ಟು ಇಲ್ಲಿ ಇರ್ತಕ್ಕಂಥ ಸಾಮಗ್ರಿಗಳನ್ನೇ ಮಾರ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಏನು, ಮುಂದಿನ ಬರ್ತಕ್ಕಂಥ ಅಧಿಕಾರಿಗಳ ಪರಿಸ್ಥಿತಿ ಏನು ಅಂತೇಳಿ ನಮ್ಮ ಪ್ರಶ್ನೆ. ನಾವು ಅದಕ್ಕೆ ಉತ್ತರ ಕೊಡ್ತೀವಿ.